ಸಸ್ಯಗಳಾಗಿರ್ಲಿ ಅಥವಾ ಪ್ರಾಣಿಗಳಾಗಿರ್ಲಿ ಎಲ್ಲ ಜೀವಿಗಳು ತಮ್ಮ ಸುತ್ತಲಿನ ಪರಿಸ್ಥಿತಿಗೆ ಎಷ್ಟು ಅದ್ಭುತವಾಗಿ ಪ್ರತಿಕ್ರಿಯಿಸುತ್ತವೆ ಅಲ್ವಾ? ಹಾಗಿದ್ರೆ ಈ ನಿಯಂತ್ರಣದ ಹಿಂದಿರುವ ಸೈನ್ಸ್ ಏನು? ಬನ್ನಿ, ಇವತ್ತು ನಾವು ಈ ಕುತೂಹಲಕಾರಿ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಅಪ್ಪಿತಪ್ಪಿ ಏನಾದ್ರೂ ಬಿಸಿ ಪಾತ್ರೆ ಮುಟ್ಟಿದ್ರೆ ಏನಾಗುತ್ತೆ? ಕ್ಷಣಾರ್ಧದಲ್ಲಿ ನಮ್ಮ ಕೈಯನ್ನ ಹಿಂದಕ್ಕೆ ಎಳೆದ್ಬಿಡ್ತೀವಿ. ಇಲ್ಲೇ ನೋಡಿ ಮಜಾ ಇರೋದು. ನಾವು ಅಯ್ಯೋ ಬಿಸಿ ಅಂತ ಯೋಚನೆ ಮಾಡೋ ಮೊದಲೇ ನಮ್ಮ ಕೈ ಆಚೆ ಬಂದಿರುತ್ತೆ. ಇದು ಹೇಗೆ ಸಾಧ್ಯ? ಇದರ ಹಿಂದಿನ ಸೈನ್ಸ್ ಏನು ಅಂತ ನೋಡೋಣ ಬನ್ನಿ. ಇದಕ್ಕೆ ಉತ್ತರ ಸಿಗ್ಬೇಕಂದ್ರೆ ಮೊದಲು ನಮ್ ದೇಹದ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಬಗ್ಗೆ ತಿಳ್ಕೋಬೇಕು. ಇದು ನಮ್ಮ ದೇಹದೊಳಗಿರೋ ಒಂದು ಹೈ ಸ್ಪೀಡ್ ನೆಟ್ವರ್ಕ್ ತರಹ. ಈ ಹೈ ಸ್ಪೀಡ್ ನೆಟ್ವರ್ಕ್ನ ಮೂಲ ಬಿಲ್ಡಿಂಗ್ ಬ್ಲಾಕ್ ಯಾವುದು ಅಂದ್ರೆ ಅದು ನರಕೋಶ ಅಥವಾ ನ್ಯೂರಾನ್. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಇದು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಮಾಹಿತಿಯನ್ನ ದೇಹದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅತಿ ವೇಗವಾಗಿ ಸಾಗಿಸ್ತೆ. ಸರಿ, ಬಿಸಿ ವಸ್ತುವನ್ನು ಮುಟ್ಟಿದಾಗ ನಮ್ಮ ಚರ್ಮದಲ್ಲಿರೋ ರಿಸೆಪ್ಟರ್ಸ್ ಆ ಬಿಸಿಯನ್ನ ಪತ್ತೆ ಮಾಡುತ್ತೆ. ತಕ್ಷಣ ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಕಳಿಸುತ್ತೆ. ಈಗ ಈ ಸಿಗ್ನಲ್ ಮೆದುಳಿಗೆ ಹೋಗಿ ಅಲ್ಲಿಂದ ಉತ್ತರ ಬರೋಕೆ ಕಾಯೋದಿಲ್ಲ. ಬದಲಾಗಿ ನಮ್ಮ ಬೆನ್ನುಹುರಿಯಲ್ಲಿ ಒಂದು ಶಾರ್ಟ್ಕಟ್ ತಗೊಳುತ್ತೆ. ಅಲ್ಲಿಂದ ತಕ್ಷಣವೇ ಸ್ನಾಯುಗಳಿಗೆ ಕೈ ಹಿಂದೆ ಎಳೆ ಅಂತ ಆರ್ಡರ್ ಹೋಗುತ್ತೆ. ಇದನ್ನೇ ಪ್ರತಿವರ್ತನಾ ಚಾಪ ಅಥವಾ ರಿಫ್ಲೆಕ್ಸ್ ಆರ್ಕ್ ಅಂತ ಕರೆಯೋದು. ಈಗ ನೋಡ್ತಾ ಇರೋದು ಆ ಒಂದು ಕ್ರಿಟಿಕಲ್ ಜಾಗ. ಇದಕ್ಕೆ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಹೆಸರು. ಅಂದ್ರೆ ನರ ಬಂದು ಸ್ನಾಯುವಿಗೆ ಸೇರುವ ಜಾಗ. ನರಕೋಶದಿಂದ ಬಂದ ಎಲೆಕ್ಟ್ರಿಕಲ್ ಸಿಗ್ನಲ್ ಇಲ್ಲಿ ಸ್ನಾಯುವಿಗೆ ಚಲಿಸು ಅಂತ ಹೇಳುತ್ತೆ. ಇದೇ ನೋಡಿ ಆದೇಶಕ್ಕೂ ಮತ್ತು ಕ್ರಿಯೆಗೂ ನಡುವಿನ ಕೊಂಡಿ. ಹಾಗಿದ್ರೆ ಈ ಶಾರ್ಟ್ಕಟ್ ಸಿಸ್ಟಮ್ನ ಅವಶ್ಯಕತೆ ಏನಪ್ಪಾ? ಸಿಂಪಲ್. ಯಾಕಂದ್ರೆ ಡೇಂಜರಸ್ ಸಿಚುವೇಷನ್ಗಳಲ್ಲಿ ಪ್ರತಿಯೊಂದನ್ನೂ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಅಷ್ಟು ಟೈಮ್ ಮೆದುಳಿಗೆ ಇರೋದಿಲ್ಲ. ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೆ ಈ ತರಹದ ಫಾಸ್ಟ್ ರೆಸ್ಪಾನ್ಸ್ ಬಹಳ ಮುಖ್ಯ. ಸರಿ, ಈ ಸಿಂಪಲ್ ರಿಫ್ಲೆಕ್ಸ್ಗಳನ್ನ ಬಿಟ್ಟು ಸ್ವಲ್ಪ ಮುಂದೆ ಹೋಗೋಣ. ನಮ್ಮ ಮೆದುಳು ಮ್ಯಾನೇಜ್ ಮಾಡುವ ಹೆಚ್ಚು ಕಾಂಪ್ಲೆಕ್ಸ್ ಆದ ಕೆಲಸಗಳ ಬಗ್ಗೆ ನೋಡೋಣ. ಬಿಸಿ ಪಾತ್ರೆ ಮುಟ್ಟಿ ಕೈ ತಕ್ಷಣ ಹಿಂದೆ ತಗೊಳ್ಳೋದು ಒಂದು ರಿಫ್ಲೆಕ್ಸ್ ಆಕ್ಷನ್. ಅದು ನಮ್ಮ ಕಂಟ್ರೋಲಲ್ಲಿಲ್ಲ. ಆದ್ರೆ ಒಂದು ಪೆನ್ಸಿಲ್ ಎತ್ಕೊಳ್ಳೋದು ಇದೆಯಲ್ಲ, ಅದು ನಮ್ಮ ಇಚ್ಛೆಯ ಕ್ರಿಯೆ. ನಾವು ಯೋಚನೆ ಮಾಡಿ ಮೆದುಳಿನಿಂದ ಬರೋ ಆದೇಶದ ಮೇಲೆ ಆ ಕೆಲಸ ಮಾಡ್ತೀವಿ. ಅಷ್ಟೇ ಅಲ್ಲ, ನಮ್ಗೆ ಗೊತ್ತೇ ಇಲ್ದ ಹಾಗೆ ನಮ್ಮ ಮೆದುಳು ದೇಹದ ಎಷ್ಟೊಂದು ಮುಖ್ಯವಾದ ಕೆಲಸಗಳನ್ನ ಸೈಲೆಂಟಾಗಿ ಮಾಡ್ತಾ ಇರುತ್ತೆ. ಉದಾಹರಣೆಗೆ ನಮ್ಮ ಹೃದಯ ಬಡಿತ, ಉಸಿರಾಟ, ಊಟ ಜೀರ್ಣ ಆಗೋದು, ಇದೆಲ್ಲ ನಮ್ಮ ಕಂಟ್ರೋಲ್ ಇಲ್ದೆ ಆಟೋಮ್ಯಾಟಿಕ್ಕಾಗಿ ನಡೀತಾ ಇರುತ್ತೆ. ಹಾಗಾಗಿ ನಮ್ಮ ಮೆದುಳು ಮತ್ತೆ ಬೆನ್ನುಹುರಿ ಇವೆರಡೂ ಸೇರಿ ನಮ್ಮ ದೇಹದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಆಗುತ್ತೆ. ಇದು ನಮ್ಮ ಬಾಡಿಯ ಕಮಾಂಡ್ ಸೆಂಟರ್ ಇದ್ದ ಹಾಗೆ. ದೇಹದ ಎಲ್ಲಾ ಕಡೆಯಿಂದ ಇನ್ಫಾರ್ಮೇಷನ್ ತಗೊಳ್ಳೋದು, ಅದನ್ನ ಪ್ರಾಸೆಸ್ ಮಾಡೋದು, ಮತ್ತೆ ಏನ್ ಮಾಡ್ಬೇಕು ಅಂತ ಆರ್ಡರ್ ಕೊಡೋದು ಎಲ್ಲಾನೂ ಇಲ್ಲೇ ಆಗೋದು. ಇಲ್ಲಿಯವರೆಗೆ ಪ್ರಾಣಿಗಳ ಬಗ್ಗೆ ನೋಡಿದ್ವಿ. ಸರಿ, ಈಗ ಒಂದು ಸಂಪೂರ್ಣ ಬೇರೆ ಆದ್ರೆ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರೋ ಜಗತ್ತಿಗೆ ಹೋಗೋಣ. ಅದು ಸಸ್ಯಗಳ ಜಗತ್ತು. ಇದು ನಿಜವಾಗ್ಲೂ ಒಂದು ದೊಡ್ಡ ಪಜಲ್. ಗಿಡಗಳು ಚಲಿಸ್ತವೆ, ಬೆಳಕು ಎಲ್ಲಿದೆಯೋ ಆ ಕಡೆಗೆ ಬೆಳಿತವೆ, ಮುಟ್ಟಿದ್ರೆ ರಿಯಾಕ್ಟ್ ಮಾಡ್ತವೆ. ಆದ್ರೆ ಅವಳಿಗೆ ನರಗಳಿಲ್ಲ, ಸ್ನಾಯುಗಳು ಕೂಡ ಇಲ್ಲ. ಹಾಗಿದ್ರೆ ಇದೆಲ್ಲ ಹೇಗೆ ಸಾಧ್ಯ? ಈ ಮುಟ್ಟಿದ್ರೆ ಮುನಿ ಗಿಡವನ್ನೇ ನೋಡಿ. ಮುಟ್ಟಿದ ತಕ್ಷಣ ಹೇಗೆ ತನ್ನ ಎಲೆಗಳನ್ನೆಲ್ಲ ಮುಚ್ಕೊಳ್ಳುತ್ತೆ. ಇದು ನಿಧಾನಕ್ಕೆ ಆಗೋ ಬೆಳವಣಿಗೆ ಅಲ್ಲ, ಬದಲಾಗಿ ಇದೊಂದು ಫಾಸ್ಟ್ ರಿಯಾಕ್ಷನ್. ಇದರ ಹಿಂದಿನ ಸೀಕ್ರೆಟ್ ಇರೋದು ವಾಟರ್ ಪ್ರೆಷರಲ್ಲಿ. ಗಿಡವನ್ನು ಮುಟ್ಟಿದಾಗ ಅದರ ಎಲೆಯ ಸೆಲ್ಸ್ಗಳು ತಮ್ಮೊಳಗಿರೋ ನೀರನ್ನ ಫಟ್ ಅಂತ ಹೊರಗಾಕ್ಬಿಡ್ತವೆ. ಆಗ ಅವು ಕುಗ್ಗಿ ಎಲೆಗಳು ಮಡ್ಚ್ಕೊಳ್ಳೋ ಥರ ಆಗತ್ತೆ. ಈ ಶೇಪ್ ಚೇಂಜ್ ಇದೆಯಲ್ಲ, ಇದೇ ಆ ಚಲನೆಗೆ ಕಾರಣ. ಸಸ್ಯಗಳಲ್ಲಿ ನಿಧಾನಗಾಗೋ ಚಲನೆಗಳು ಬೆಳವಣಿಗೆಯಿಂದಾಗುತ್ತೆ. ಗಿಡಗಳು ಬೆಳಕು ಇರೋ ಕಡೆ ಬಾಗೋದು ಅಥವಾ ಬೇರುಗಳು ಭೂಮಿಯ ಕೆಳಗೆ ಹೋಗೋದು, ಈ ಥರ ನಿರ್ದಿಷ್ಟ ದಿಕ್ಕಿನಲ್ಲಿ ಆಗೋ ಬೆಳವಣಿಗೆಗೆ ಅನುವರ್ತನೆ ಅಥವಾ ಟ್ರೋಪಿಸಮ್ ಅಂತ ಹೇಳ್ತಾರೆ. ಪ್ರಾಣಿ ಮತ್ತು ಸಸ್ಯಗಳ ಸಿಸ್ಟಮ್ಸ್ ನೋಡಕ್ಕೆ ಬೇರೆ ಬೇರೆ ಥರ ಕಂಡ್ರೂ ಅವುಗಳ ಮಧ್ಯೆ ಒಂದು ಕಾಮನ್ ಸ್ಟ್ರಾಟಜಿ ಇದೆ. ಅದೇನು ಅಂತ ಈಗ ನೋಡೋಣ. ಇದನ್ನ ನಾವು ಹೀಗೆ ಕಂಪೇರ್ ಮಾಡ್ಬೋದು. ಪ್ರಾಣಿಗಳ ನರಮಂಡಲ ಇದೆಯಲ್ಲ, ಅದು ಫಾಸ್ಟ್ ಆಗಿ ಒಂದು ನಿರ್ದಿಷ್ಟ ಜಾಗಕ್ಕೆ ಮೆಸೇಜ್ ಕಳಿಸೋ ವಯರ್ಡ್ ಇಂಟರ್ನೆಟ್ ಕನೆಕ್ಷನ್ ತರ. ಆದ್ರೆ ಕೆಮಿಕಲ್ ಮೆಸೇಜ್ ಸಿಸ್ಟಮ್ ಅನ್ನೋದು ಸ್ವಲ್ಪ ಸ್ಲೋ ಆದ್ರೂ ಇಡೀ ದೇಹಕ್ಕೆ ತಲುಪೋ ವೈರ್ಲೆಸ್ ಬ್ರಾಡ್ಕಾಸ್ಟ್ ತರ. ಗಿಡಗಳಲ್ಲಿ ಈ ವೈರ್ಲೆಸ್ ಕೆಲಸವನ್ನ ಮಾಡೋದು ಹಾರ್ಮೋನುಗಳು. ಉದಾಹರಣೆಗೆ ಆಕ್ಸಿನ್ ಅನ್ನೋ ಹಾರ್ಮೋನ್ ಸೂರ್ಯಕಾಂತಿ ಹೂವನ್ನ ಸೂರ್ಯನ ಕಡೆ ತಿರುಗೋ ಹಾಗೆ ಮಾಡುತ್ತೆ. ಹಾಗೇನೆ ಸೈಟೋಕೈನಿನ್ ಹಣ್ಣು ಬೀಜಗಳ ಬೆಳವಣಿಗೆಗೆ ಸಹಾಯ ಮಾಡಿದ್ರೆ ಅಬ್ಸಿಸಿಕ್ ಆಸಿಡ್ ಎಲೆಗಳು ಉದುರು ಹಾಗೆ ಮಾಡುತ್ತೆ.
ನೋಡಿ, ರಾಸಾಯನಿಕ ಸಂದೇಶಗಳ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ ಅವು ಕೇವಲ ನರಗಳ ಕನೆಕ್ಷನ್ ಇರೋ ಸೆಲ್ಸ್ಗೆ ಮಾತ್ರ ಹೋಗೋದಿಲ್ಲ, ಬದಲಾಗಿ ಇಡೀ ದೇಹದ ಪ್ರತಿಯೊಂದು ಸೆಲ್ಗೂ ತಲುಪಬಲ್ಲವು. ಹಾಗಾಗಿ ದೊಡ್ಡ ಮಟ್ಟದ ಬದಲಾವಣೆಗಳನ್ನ ತರಬಲ್ಲವು. ಇದೇ ಕೆಮಿಕಲ್ ಮೆಸೆಂಜರ್ ಕಾನ್ಸೆಪ್ಟ್ ಪ್ರಾಣಿಗಳಿಗೂ ಅಪ್ಲೈ ಆಗುತ್ತೆ. ಪ್ರಾಣಿಗಳಲ್ಲಿ ಈ ಕೆಲಸವನ್ನ ಮಾಡೋದು ಎಂಡೋಕ್ರೈನ್ ಸಿಸ್ಟಮ್. ಉದಾಹರಣೆಗೆ, ನಮಗೆ ಭಯ ಆದಾಗ ಅಥವಾ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನಮ್ಮ ದೇಹ ಅಡ್ರಿನಾಲಿನ್ ಅನ್ನೋ ಹಾರ್ಮೋನನ್ನ ರಿಲೀಸ್ ಮಾಡುತ್ತೆ. ಈ ಅಡ್ರಿನಾಲಿನ್ ರಕ್ತಕ್ಕೆ ಸೇರಿದ ತಕ್ಷಣ ಏನಾಗುತ್ತೆ ಗೊತ್ತಾ? ನಮ್ಮ ಹೃದಯ ಜೋರಾಗಿ ಬಡ್ಕೊಳ್ಳಕ್ಕೆ ಶುರುವಾಗುತ್ತೆ, ಉಸಿರಾಟ ಫಾಸ್ಟ್ ಆಗುತ್ತೆ, ಸ್ನಾಯುಗಳಿಗೆ ಜಾಸ್ತಿ ರಕ್ತ ಹೋಗುತ್ತೆ. ಇದೆಲ್ಲ ಒಟ್ಟಾಗಿ ನಮ್ಮ ದೇಹವನ್ನ ಫೈಟ್ ಆರ್ ಫ್ಲೈಟ್ ಅಂದ್ರೆ ಹೋರಾಡು ಇಲ್ಲಾಂದ್ರೆ ಓಳಿ ಹೋಗು ಅನ್ನೋ ಪರಿಸ್ಥಿತಿಗೆ ರೆಡಿ ಮಾಡುತ್ತೆ. ಹಾಗಿದ್ರೆ ನಾವು ನೋಡಿದ ಹಾಗೆ ಜೀವಿಗಳು ತಮ್ಮನ್ನ ತಾವು ನಿಯಂತ್ರಿಸ್ಕೊಳ್ಳೋಕೆ ವಯರ್ಡ್ ಮತ್ತೆ ವೈರ್ಲೆಸ್ ನೆಟ್ವರ್ಕ್ಗಳನ್ನ ಬಳಸ್ತಾವೆ. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮತ್ತೆ ಕೆಮಿಕಲ್ ಮೆಸೇಜಸ್. ಈ ಅದ್ಭುತ ಕಂಟ್ರೋಲ್ ಸಿಸ್ಟಮ್ಸ್ಗಳನ್ನ ಬಿಟ್ಟು ನಮ್ಮ ಸುತ್ತಮುತ್ತ ಇರೋ ಈ ಜಗತ್ತನ್ನ ನಿಯಂತ್ರಿಸ್ತಿರೋ ಬೇರೆ ಯಾವ ಅದೃಶ್ಯ ಶಕ್ತಿಗಳು ಇರ್ಬೋದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.